ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ವಿ. ಇವತ್ತೆಲ್ಲ ಏರ್ಪಾಟ್ ಮಾಡ್ಕೋಬೇಕು. ಟ್ರಿಪ್ಗೆ ಹೋಗೋಕ್ಕೆ ಬ್ಯಾಗ್ ಪ್ಯಾಕ್ ಮಾಡಬೇಕು, ಮತ್ತು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬರಬೇಕು, ಒಂದಷ್ಟು ಜೆರಾಕ್ಸ್ ತೊಗೊಂಡು ಬರಬೇಕು. ಸಾಕಷ್ಟು ಕೆಲಸ ಇದೆ. ಸೊ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದೆ ಇವತ್ತು. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೆಯೇ ಮಧ್ಯದಲ್ಲಿ ನನಗೋಸ್ಕರ ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಇನ್ನರ್ ಬಾಡಿನ ತುಂಬ ಕ್ಲೀನಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸಾಕಷ್ಟು ವಿಟಮಿನ್ಸ್, ಮಿನರಲ್ಸ್ ಇದರಲ್ಲಿ ಇದೆ. ಸೊ ಹಂಗಾಗಿ ಎವ್ರಿ ಡೇ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರದಲ್ಲಿ ಒಂದೆರಡು ಸಾರಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ತುಂಬ ದಿನ ಆಯಿತು ಪಲಾವ್ ತಿಂದಿಲ್ಲ ಅಂತ ಹೇಳಿದ್ಮೇಲೆ ಇರಲಿ ಅದನ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಪಲಾವ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ ಪಲಾವ್ಗೆ ಬೂದ್ಗುಂಬಳಕಾಯ್ದು ಏನು ಪಲ್ಪಿತ್ತೋ ಅದು ಹಾಕ್ತಾಯಿದ್ದೀನಿ. ಜ್ಯೂಸ್ ಮಾಡಿಕೊಂಡು ಮಿಕ್ಕಿರುತ್ತಲ್ಲ ಅದನ್ನು ವೇಸ್ಟ್ ಮಾಡಲ್ಲ. ಈ ಥರ ಸಾಂಬಾರಿಗೆ ಅಥವಾ ಪಲಾವ್ಗೆ ಏನಕ್ಕಾದರೂ ಹಾಕ್ಕೋಬೋದು. ಅದು ಫ್ಲೇವರ್ ಏನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಟೇಸ್ಟಲ್ಲಿ. ಸೊ ಹಂಗಾಗಿ ನಾನು ಪಲಾವ್ಗೆ ಅದನ್ನ ಆ್ಯಡ್ ಮಾಡಿದ್ದೆ. ತಿನ್ನಬೇಕಾದ್ರೆ ಅದರ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ. ಸೊ ಹಂಗಾಗಿ ವೇಸ್ಟ್ ಮಾಡೋದ್ರ ಬದಲು ಈ ಥರ ಯೂಸ್ ಮಾಡ್ಕೋಬೋದು. ನಾನಂತೂ ಈ ಥರ ಯೂಸ್ ಮಾಡ್ಕೋತೀನಿ, ವೇಸ್ಟ್ ಮಾಡೋದಿಲ್ಲ. ಪಲಾವ್ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಹೋಗೋಕ್ಕೂ ಮುಂಚೆ ಈ ಸೀರೆನ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ನಾನು ಡಿಸೈನಿಗೆ ಕೊಡಬೇಕು, ಬ್ಲೌಸ್ ಡಿಸೈನ್ ಮಾಡೋಕ್ಕೆ. ನಮ್ಮ ಅತ್ತೆದು ಮರ್ತ್ಕೊಂಡೇ ಬಿಟ್ಟಿದ್ದೆ. ಅವ್ರು ಹೇಳಿದರು ನನಗೆ ಅರ್ಜೆಂಟಾಗಿ ಬೇಕು ಅಂತ. ನಿನ್ನೆ ಮೊನ್ನೆ ಮರ್ತೇ ಹೋಗಿತ್ತು. ಇವತ್ತು ಮರ್ತ್ಕೊಂಡ್ರೆ ಆಮೇಲೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇದ್ರದ್ದು ಕಾಸ್ಟ್ ಬಂದು 6,000. ಬಟ್ ಸೀರೆ ಇಷ್ಟು ಸಿಂಪಲ್ಲಾಗಿದೆ ಅಂದರೆ ಇದಕ್ಕೆ 6,000 ಕೊಟ್ರಾ ಅನಿಸುತ್ತೆ, ಸುದರ್ಶನ್ ಸಿಲ್ಕಲ್ಲಿ. ಸೊ ನಾವು ಪರ್ಚೇಸ್ ಮಾಡಬೇಕಾದ್ರೂ ಅಂಗಡಿಗಳನ್ನ ನೋಡಿ ಹೋಗಬೇಕು ಅನ್ನೋದು ನನ್ನ ಭಾವನೆ. ಯಾಕಂದರೆ ನಮ್ಮ ಬಡ್ಜೆಟ್ಗೆ 6,000 ಜಾಸ್ತಿನೇ. ಮತ್ತು ಈ ಥರ ಸೀರೆಗೆ 6,000 ಕೊಡೋದು ಅಷ್ಟು ನಮ್ಮ ಮನಸ್ಸು ಒಪ್ಪಲ್ಲ. ನಾವು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಮ್ಗೆ ಹಂಗೆ ಅನಿಸುತ್ತೆ. ಬಟ್ ನನಗಂತೂ ತುಂಬ ಹೊಟ್ಟೆ ಹೊಡೆದೋಯ್ತು. 6,000ಕ್ಕೆ ಎಂಥ ಸೀರೆ ತೊಗೋದೆಪ್ಪ ಅನ್ನಿಸ್ತು. ಇಟ್ಸ್ ಓಕೆ, ಇರಲಿ. ನೆಕ್ಸ್ಟು ರೆಡಿಯಾಗಿ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ತಟ್ಟೆ ಅದು ಹೆಂಗಿತ್ತು ಆ್ಯಕ್ಚುಲಿ ಇವತ್ತು ನನ್ನ ವರ್ಕ್ ಬೇಗನೆ ಮುಗ್ದಿತ್ತು. ಅದು ಖುಷಿ ಆಯ್ತು ನನಗೆ. ಪರವಾಗಿಲ್ಲ, ಇವತ್ತು ಬೇಗ ಹೋಗ್ಬೋದು, ನಾಳೆ ಟ್ರಿಪ್ಗೆ ಹೋಗೋದ್ರಿಂದ ಎಲ್ಲ ಬೇಗ ಎಲ್ಲ ಪ್ರಿಪೇರ್ ಮಾಡ್ಕೋಬೋದು ಅಂತ. ಆದರೆ ಈ ಥರ ಬ್ಯಾಕ್ ಕೆಲಸಗಳಿತ್ತಲ್ಲ, ಈ ಬ್ಲೌಸ್ ಡಿಸೈನ್ನ ಅಂಗಡಿಗೆ ಕೊಡೋದು, ಬ್ಲೌಸ್ನ ಡಿಸೈನಿಗೆ ಕೊಡೋದು, ಮತ್ತು ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಬರೋದು, ಇದೆಲ್ಲ ಲೇಟೇ ಆಗೋಯ್ತು. ನನ್ನ ಹಸ್ಬೆಂಡ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು. ಹಂಗೂ ಒಂದು 5-5:30ಕ್ಕೆ ಹೊರಟೆ. ಏನೋ ಗೊತ್ತಿಲ್ಲ, ಇವತ್ತು ಬಂದ ತಕ್ಷಣ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೋಯ್ತು. ತಕ್ಷಣ ಹೋಗಿ ಊಟ ಹಾಕ್ಕೊಂಡು ಬಂದೆ. ಏನಿಲ್ಲ, ಲೆಫ್ಟ್ ಓವರ್ ಪಲಾವ್ ಅಷ್ಟೇ, ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಪ್ರೊಮೊಗ್ರೆನೇಟ್ ಇಟ್ಟೆ ಒಂದು. ಅದು ತೊಗೊಂಡು ತಿಂದ್ಬಿಟ್ಟು ಎಲ್ಲ ಎತ್ತಿಡ್ತಾ ಇರುವಾಗ ಈ ಘನಕಾರ್ಯ ಆಯಿತು. ಈ 2 ಘನಕಾರ್ಯ. ಒಂದು, ನನ್ನ ಫೇವ್ರೆಟ್ ಕೋಂಬ್ ಮುರಿದೋಯ್ತು. ಹಾಗೆ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಮೊಟ್ಟೆನ ಎತ್ತಾಕಿ ಒಡೆದಾಕ್ಬಿಟ್ಟೆ. ಅದು ಒಡೆದಾಕಿದ್ದು ವೇಸ್ಟ್ ಆಯಿತು ಅಂತ ಬೇಜಾರಿಲ್ಲ, ಅದನ್ನು ಕ್ಲೀನ್ ಮಾಡೋಕೆ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಆಯ್ತಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಏನಾದರೂ ಅರ್ಜೆಂಟಲ್ಲಿದ್ದಾಗ ಈ ಥರ ಏನಾದರೂ ಆಗೇ ಆಗುತ್ತೆ.
ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. 3 ದಿನದ ಟ್ರಿಪ್‌ಗೆ ನಾನು 5 ಜೊತೆ ಬಟ್ಟೆ ತಗೋತಾ ಇದ್ದೀನಿ. ಡೇ ಟೈಮ್ ಹಾಕೊಳ್ಳೋದಕ್ಕೆ 3 ಜೊತೆ ಮತ್ತು ನೈಟ್ ಟೈಮ್ ಹಾಕೊಳ್ಳೋದಕ್ಕೆ 2 ಜೊತೆ. 5 ಜೊತೆನೂ ಕೂಡ ತುಂಬ ಚೆನ್ನಾಗಿರೋದೇ ತಗೋತಾ ಇದ್ದೀನಿ. ಫೋಟೋಸ್ ಎಲ್ಲ ತಗೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಟವಲ್, ಹಾಗೆ ಶಾಲ್ ಕೂಡ ತಗೊಂಡೆ. ಶಾಲ್ ನನಗೇನು ಯೂಸ್ ಆಗಲಿಲ್ಲ. ಯೂಸ್ ಆಗುತ್ತೆ ಅಂತ ತಗೊಂಡೆ, ಬಟ್ ಯೂಸ್ ಮಾಡಲೇ ಇಲ್ಲ. ಇರಲಿ. ನೆಕ್ಸ್ಟು ಮಾಯ್ಶ್ಚರೈಸರ್, ಹಾಗೆ ಡೇ ಕ್ರೀಮ್, ಕಾಂಪ್ಯಾಕ್ಟ್ ಪೌಡರ್ ಮತ್ತು ವ್ಯಾಸ್ಲೀನ್, ಕಾಜಲ್, ಲಿಪ್ಸ್ಟಿಕ್. ಇನ್ನೊಂದು ನನ್ನ ಫ್ರೆಂಡ್ದು ಒಂದು ಲಿಪ್ಸ್ಟಿಕ್ ಅವಳಿಗೆ ಅಂತ ಹೇಳ್ಬಿಟ್ಟು. ಸೊ ಮತ್ತು ಏರ್ ಸಿರಮ್ ಕೂಡ ತಗೊಂಡೆ. ಮತ್ತು ಐಲೈನರ್ ಸ್ಟಿಕ್ಕರ್, ಐಲೈನರ್ ಕೂಡ ಯೂಸ್ ಮಾಡಲಿಲ್ಲ. ಮತ್ತು ಇಯರಿಂಗ್ಸ್ ತೊಗೊಂಡೆ. ಇಯರಿಂಗ್ಸ್ ಒಂದು 2-3 ಜೊತೆ ತೊಗೊಂಡೆ, ಆದರೆ ಯೂಸ್ ಮಾಡಿದ್ದೆ 1 ಜೊತೆ, ಮತ್ತು ಇನ್ನೊಂದು 2 ಜೊತೆ ಅಲ್ಲೇ ಪರ್ಚೇಸ್ ಮಾಡಿ ಯೂಸ್ ಮಾಡಿದೆ. ಮತ್ತು ಕೈಗೆ ಬಳೆಗಳು ಮತ್ತು ಬ್ರಾಸ್ಲೆಟ್ಗಳು 1-2, ಬಟ್ ಯೂಸ್ ಮಾಡಲೇ ಇಲ್ಲ ಬ್ರಾಸ್ಲೆಟ್ ಜಾಸ್ತಿ. ನಾನು ಬಳೆ ಅಷ್ಟೇ ಹಾಕ್ಕೊಂಡೆ. ಸೊ ಎಕ್ಸ್ಟ್ರಾ ಆಯಿತು ಅನ್ನಿಸ್ತು, ಆದರೆ ಏನೂ ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗತ್ತೆ ಎಮರ್ಜೆನ್ಸಿಗೆ. ತೊಗೊಂಡಿದ್ದೆ, ಬಟ್ ಕಾರಲ್ಲಲ್ವಾ, ಜಾಸ್ತಿ ಲಗೇಜ್ ಆದ್ರೂ ಏನು ತೊಂದರೆ ಇಲ್ಲ. ಆಮೇಲೆ ಒಂದು ಕೋಂಬ್ ತೊಗೊಂಡೆ. ಹಾಗೆ ಏರ್ ಕ್ಲಿಪ್ಗಳು ಕೂಡ ತಗೊಂಡೆ, 1-2 ಏರ್ ಪಿನ್ಸ್ ಮತ್ತು ಸೇಫ್ಟಿ ಪಿನ್. ಇದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸಮ್ ಟೈಮ್. ವಾಚ್ ಕೂಡ ತೊಗೊಂಡೆ. ವಾಚ್ ಯಾಕೋ ಕಾಣ್ತಾನೆ ಇಲ್ಲ ಟ್ರಿಪ್ಪಿಂದ ಬಂದಮೇಲೆ. ಅದು ಏನಾಯಿತು ಅಂತಲೇ ಗೊತ್ತಿಲ್ಲ. ಯೂಸ್ ಮಾಡ್ತಾಯಿದ್ದೆ, ಅದೆಲ್ಲಿ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಹುಡುಕಬೇಕು ಮನೆಯೆಲ್ಲ. ನನಗೆ ಹಾಕ್ಕೊಂಡಿದ್ದು ನೆನಪು ಮತ್ತು ಕೈಗೆ ಹಾಕ್ಕೊಂಡಿದ್ದು ನೆನಪು, ತೊಗೊಂಡು ಬಂದಿದ್ದು ನೆನಪು, ಬಟ್ ಇಲ್ಲೆಲ್ಲೋ ಸಿಗ್ತಾಯಿಲ್ಲ. ಹಂಗಾಗೋಗಿದೆ. ಇಷ್ಟೇ ನನ್ನ ಬ್ಯಾಗ್ ಪ್ಯಾಕ್. ನಂದು ಮುಗೀತು. ಇನ್ನು ನನ್ನ ಹಸ್ಬೆಂಡು ಅವ್ರು ಬೇರೆ ಬ್ಯಾಗ್ ತೊಗೊಂಡು ಬರ್ತಾಯಿದ್ದಾರೆ. ಅವರು ಶೂ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದಾರೆ. ನಾನು ಶೂ ಎಲ್ಲ ಜಾಸ್ತಿ ತೊಗೊಳೋದು 2 ಜೊತೆ ಶೂ, ಅದು ಕಾರಲ್ಲೇ ಹಾಕ್ತೀನಿ. ಸೊ ನನ್ನ ಬ್ಯಾಗ್ ಪ್ಯಾಕ್ ಇಷ್ಟೇ. ನನ್ನ ಬ್ಯಾಗ್ ಪ್ಯಾಕ್ ಮುಗಿಸಿ ನಾನು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಒಂದು 3 ದಿನ ನಾವು ಊರಲ್ಲಿರಲ್ಲ, ಹಾಗಾಗಿ ಗಿಡಗಳಿಗೆ ನೀರು ಹಾಕ್ಬಿಟ್ರೆ ಸೇಫ್. ನನಗೆ ಟೆನ್ಷನ್ ಇರಲ್ಲ ಗಿಡಗಳು ಏನಾಯಿತು ಅಂತ. ಆಮೇಲೆ ನಾವು ಬಂದೇ ಬಿಡ್ತೀವಿ ಒಂದು 3 ದಿನ ಆದಮೇಲೆ. ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು ಅಂತೇಳಿ ಎಲ್ಲ ಗಿಡಗಳಿಗೂ ನೀರು ಹಾಕ್ಬಿಡ್ತಾಯಿದ್ದೀನಿ. ಇನ್ನು ಇಷ್ಟೆಲ್ಲ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗಿ, ಸ್ನಾನದಿಂದ ಬರೋಷ್ಟರಲ್ಲಿ ಒಂದು 9:30 ಆಗೇ ಹೋಯ್ತು. ಆಮೇಲೆ ರೆಡಿಯಾಗಿ ದೀಪ ಎಲ್ಲ ಹಚ್ಚೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಯಾಕೋ ಒಂದು 2-3 ದಿನದಿಂದ ನಾನು ದೇವ್ರ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ. ಹೊರಡ್ತಾ ಇದ್ದೀವಿ ಇವಾಗಲೇ. ಯಾಕಂದರೆ ನಾವು ಮಂಡ್ಯ ಹೋಗಿ ಮಂಡ್ಯದಿಂದ ಬೆಳಗ್ಗೆಗೆ ಹೊರಡಬೇಕು. ಟ್ರಿಪ್ಗೆ ನಾವಿಬ್ಬರೇ ಹೋಗ್ತಾಯಿಲ್ಲ, ನನ್ನ ಫ್ರೆಂಡ್ ಹಾಗೆ ಅವರ ಹಸ್ಬೆಂಡ್ ಕೂಡ ಬರ್ತಾಯಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೊರಡಬೇಕು. ಬೆಳಗ್ಗೆ ಹೋಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಈಗ ಹೋದರೆ ಅಟ್ಲೀಸ್ಟ್ ರೆಸ್ಟ್ ಮಾಡ್ಬೋದು, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗಲೇ ಹೊರಡ್ತಾ ಇದ್ದೀವಿ. ಇವನು ಮಲ್ಲಿಕಣ್ಣನ ಮಗ ಕೈಯಲ್ಲಿ ಬಾಯಿ ಮಾಡೋ ಅಂದರೆ ತಲೆಯಲ್ಲಿ ಹೆಂಗೆ ಅಂತಾನೆ, ಹೋಗ್ಬಾ ಅಂತ. ಅದು ರೆಕಾರ್ಡ್ ಆಗಿಬಿಟ್ಟೈತೆ ಅದಕ್ಕೆ. ಇವಾಗ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.